ಇವತ್ತು ನಾವು ಇಲ್ಲಿ ಒಂದು ಪುಸ್ತಕದ ಬಿಡುಗಡೆಯ ಸಲುವಾಗಿ ನಾವು ಸೇರಿಲ್ಲ. ನಾವು ಇಲ್ಲಿ ಒಂದು ವಿಚಾರಧಾರೆಗೆ ಸಾಕ್ಷಿಯಾಗಲು ಮತ್ತು ಸಾಮಾಜಿಕವಾದಂತಹ ಆತ್ಮ ಪರಿವೀಕ್ಷಣೆಗೆ ಒಳಗಾಗಲು ಮತ್ತು ಮುಖ್ಯವಾಗಿ ನಮ್ಮೊಳಗಿನ ಅಹಂಕಾರದ ಮುಖವಾಡಗಳನ್ನು ತೆಗೆದು ಹಾಕಬೇಕಾದಂಥ ಒಂದು ಸತ್ಯ ಕ್ಷಣಕ್ಕೆ ಇಲ್ಲಿ ಹಾಜರಾಗಿದೆ. ಇವತ್ತು ಬಿಡುಗಡೆಯಾಗಿರುವ ಈ ಕ್ಷಣೆ ಬಿಡುಗಡೆಯಾಗಿರ್ತಕ್ಕಂಥ ಬರಗೂರು ರಾಮಚಂದ್ರಪ್ಪ ಅವರ ಶ್ರೇಷ್ಠತೆಯ ಸೊಪ್ಪು ಎಂಬ ಈ ಕೃತಿ ಕೇವಲ ಲೇಖನಗಳ ಸಂಕಲನ ಆಗಿಲ್ಲ, ಅದು ನಮ್ಮ ಸಮಾಜದ ಒಳಗಿರುವ ಅಸಮಾನತೆಗಳ ಮೇಲೆ ಹಿಡಿದಿರ್ತಕ್ಕಂಥ ಒಂದು ಕನ್ನಡಿಯಾಗಿದೆ. ಆ ಕನ್ನಡಿಯ ಮುಂದೆ ನಿಲ್ಲೋದಕ್ಕೆ ಧೈರ್ಯ ಬೇಕೆ. ಯಾಕೆಂದ್ರೆ ಅದು ನಮ್ಮ ಮುಖವನ್ನಷ್ಟೇ ಅಲ್ಲ, ನಮ್ಮ ಮನಸ್ಸಿನ ಒಳಗಡೆ ಅಡಗಿರ್ತಕ್ಕಂತಹ ಅಹಂಕಾರವನ್ನು ಕೂಡ ಎತ್ತಿ ತೋರಿಸುತ್ತೆ. ಬರಗೂರವರು ಕೇವಲ ಲೇಖಕರಾಗಿ, ಅವರು ಒಂದು ಚಳವಳಿ. ಅವರ ಬರಹಗಳು ಪದಗಳಲ್ಲ, ಅವು ಪ್ರಶ್ನೆಗಳು. ಅವು ನಮ್ಮ ನೆಮ್ಮದಿಯನ್ನು ಕದಡುವ ಪ್ರಶ್ನೆಗಳು, ನಮ್ಮ ಮೌನವನ್ನು ಮುರಿಯುವ ಪ್ರಶ್ನೆಗಳು. ಬರಗೂರು 80ರ ದಶಕದಿಂದಲೂ ಹೀಗೆ ಇದ್ದಾರೆ. ಅವರು ಒಂದು ವಿಧದಲ್ಲಿ ನನಗೆ ಗುರುಗಳು. ಬಂಡಾಯ ಸಾಹಿತ್ಯ ಸಂಘಟನೆ ಮತ್ತು ಇತರೆ ಸಾಮಾಜಿಕ ಚಳವಳಿಗಳ ಸಂದರ್ಭದಲ್ಲಿ ನಾವು ಪದೇ ಪದೇ ಭೇಟಿ ಆಗ್ತಾ ಇದ್ವಿ. ಅದಕ್ಕಿಂತ ಮುಂಚೆ ನಂದು ಒಂದೇ ಒಂದು ಬಹಳ ಪ್ರಿಯವಾದ ಒಂದೇ ಒಂದು ಏಕಾಂಗಿಕತೆ ಪ್ರಕಟ ಆಗಿತ್ತು ಪ್ರಜಾಮತದಲ್ಲಿ. ಯಾವ ರೀತಿಯಲ್ಲೂ ಬರಹಗಾರ್ತಿ ಅಂತ ನಾನು ಗುರುತಿಸ್ಕೊಂಡಿರಲಿಲ್ಲ, ಪತ್ರಕರ್ತೆ ಅಂತ ಗುರುತಿಸ್ಕೊಂಡಿದ್ದೆ. ಆಗ ಬರಗೂರವ್ರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೆ, ಸರ್ ಏನು ಬರಿಬೇಕು, ನೀವೇನು ಕಾಣ್ತೀರಿ ಅದನ್ನ ಬರೀರಿ, ಸರ್ ಹೆಂಗೆ ಬರಿಬೇಕು, ನಿಮ್ಗೆ ಹೆಂಗೆ ಬರಿಬೇಕು ಸರ್, ಸರ್ ಯಾವ ವಿಷಯದ ಬಗ್ಗೆ ಬರೀಬೇಕು, ಯಾವುದು ನಿಮ್ಮನ್ನು ಹೆಚ್ಚು ಪ್ರೋತ್ಸಾಹಿಸ್ತದೆ. ನಮ್ಮ ಪ್ರೈಮರಿ ಶಾಲೆಯ ವಿದ್ಯಾರ್ಥಿಗಳ ರೀತಿಯಲ್ಲಿ ಅವರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೆ. ಸರ್ ನಾನು ಒಂದು ನೀವೇನನ್ನ ಅನುಭವಿಸ್ತೀರಿ, ಏನನ್ನ ನೋಡ್ತೀರಿ, ಏನನ್ನ ಗ್ರಹಿಸ್ತೀರಿ, ಸರ್ ನಾನು ಮುಸ್ಲಿಂ ಮಾಡೋದು, ಅದ್ರ ಬಗ್ಗೆನೇ ಬರೀರಿ. ಅವರ ಒಂದು ಆತ್ಮೀಯವಾದ ಸಂವಾದ ಮತ್ತು ಮಾರ್ಗದರ್ಶದ ಕ್ಷಣಗಳಿವೆಯಲ್ಲ, ಅದು ನನ್ನನ್ನು ಇಲ್ಲಿಗೆ ಈ ಮಟ್ಟಿಗೆ ತಂದು ನಿಲ್ಲಿಸಿದೆ. ಯಾಕೆಂದ್ರೆ ಬುಕ್ಕರ್ ಬಂದಿದ್ದು ನನಗೆ ಸುಲಭ ಆಗಲಿಲ್ಲ. ಬುಕ್ಕರ್ ಬಂದ ನಂತರದ ಸೊಪ್ಪುಗಳು ನನ್ನನ್ನು ಅಪಾರವಾಗಿ ಕಾಡಿಸಿದು, ಹಿಂಸೆಗೆ ಈಡು ಮಾಡಿದ್ರು. ಆ ಬುಕ್ಕರ್ನ ಕ್ರೆಡಿಟನ್ನು ಯಾರ್ಯಾರಿಗೋ ತಲುಪಿಸ್ಲಿಕ್ಕೆ ಬೇಕಾದಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಸೊ ಹೀಗಿದು ಆಕಸ್ಮಿಕವಾಗಿ ಬಂದಿದ್ದಲ್ವಾ ಅಂತ ಪ್ರಶ್ನೆ ಕೇಳಿದ್ರು. ಆಕಸ್ಮಿಕವಾಗಿ ಹೆಂಗ್ರೆ ಬರುತ್ತೆ, ನಾನೇನು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೆ, ಅವಾಗೊಂದು ಆಕ್ಸಿಡೆಂಟ್ ಆಯಿತು, ಅವಾಗ ಬಂತ ಈ ಬುಕ್ಕರು, ಏನು ಆಕಸ್ಮಿಕ ಅಂದರೆ ಹೇಗೆ, ಈ ಥರದ ಚಿತ್ರ ವಿಚಿತ್ರ ಪ್ರಶ್ನೆಗಳನ್ನ ನನಗೆ ಹೇಳ್ತಾ ಬಂದರು. ಅವರು ಯಾರ್ಯಾರಿಗೆ ಈಗ ಇವುಗಳ ಶ್ರೇಯಸ್ಸು ತಲುಪಬೇಕು ಅಂತ ಬಯಸಿದ್ರು, ಒತ್ತಡ ಮಾಡಿದ್ರು, ಆ ಯಾವ ಶ್ರೇಯಸ್ಸನ್ನು ನಾನು ಕೊಡಲಿಲ್ಲ. ಬದಲಿಗೆ ಕೊಟ್ಟಿದ್ದು, ಕೃತಜ್ಞತೆಗಳನ್ನು ಸಲ್ಲಿಸಿದ್ದು ಬಂಡಾಯ ಸಾಹಿತ್ಯ ಸಂಘಟನೆಗೆ ಮತ್ತು ಸಾಮಾಜಿಕ ಚಳವಳಿಗೆ. ಏಕೆಂದರೆ ನಿಜವಾದ ಅರ್ಥದಲ್ಲಿ ನನ್ನ ಮಾನಸಿಕ ಬೆಳವಣಿಗೆ, ನನ್ನ ಬೌದ್ಧಿಕ ಬೆಳವಣಿಗೆ, ನನ್ನ ಅಂತರಂಗದ ಚಿಂತನೆಗಳು, ನನ್ನ ಅಭಿವ್ಯಕ್ತಿಯ ಮಾರ್ಗಗಳು, ಸಾಧನೆಗಳು, ಇವುಗಳೆಲ್ಲವನ್ನು ಉದ್ದೀಪನಗೊಳಿಸಿದ್ದು ಬಂಡಾಯ ಸಾಹಿತ್ಯ ಸಂಘಟನೆ ಮತ್ತು ಸಾಮಾಜಿಕ ಚಳವಳಿಗಳು. ಈ ಅಂಶವನ್ನು ನಾನು ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವುಗಳನ್ನ ಎಲ್ಲೋ ಇಟ್ಟು ಬೇರೆ ಬೇರೆ ರೀತಿಯಲ್ಲಿ ಬೇರೆಯವನ್ನ ಪ್ರೊಜೆಕ್ಟ್ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹೀಗಾಗಿ ಮತ್ತೆ ಅನೇಕ ನನ್ನ ಒಂದು ಏನು ಹೇಳಬೇಕು, ಇದೇ ರೀತಿಯ ಸೊಪ್ಪುಗಳಿಗೆ ಈಡಾಗಿ ಬಹಳ ಸೆನ್ಸಿಟಿವ್ ಆದಂತಹ ನನ್ನ ಬದುಕಿನ ದುರ್ಬಲ ಗಳಿಗೆಗಳನ್ನು ಕೂಡ ಬರಗೂರು ಬೆಂಗಳೂರಿನಿಂದ ಧಾವಿಸಿ ಬಂದಿದ್ದಾರೆ. ನನಗೆ ಫತ್ವಾ ಹಾಕಿದ್ರು. ಫತ್ವಾದಲ್ಲಿ ಹೇಳಿದರು, ನಿನಗೆ ಮುಸ್ಲಿಂ ಸಮುದಾಯದ ಯಾವ ಸಾಮಾಜಿಕವಾದಂಥ ಕ್ಷಣಗಳು ದೊರಕೋದಿಲ್ಲ,
ಒಂದು ಮದುವೆಗೆ ಬರಾಗಿಲ್ಲ, ಸಾವಿಗೆ ಬರ ಗುಡ್. ನನಗೆ ಮದುವೆಗಳ ಆಸಕ್ತಿನೂ ಇಲ್ಲ, ಯಾಕೆಂದರೆ ನಾನು ಮದುವೆಗಳಿಗೆ ಹೋಗ್ತಾ ಇದ್ರೆ ಬೆಳಗ್ಗಿಂದ ಸಂಜೆ ಒಂದು 3 ಮದುವೆ ಆದರೂ ಅಟೆಂಡ್ ಮಾಡಬೇಕು, ನನಗೆ ಇಷ್ಟನೂ ಇಲ್ಲ. ಮದುವೆಗೆ ಬೇಕಾದಂಥ ಸಲಕರಣೆಗಳು ನನ್ನ ಹತ್ರ ಇಲ್ಲ, ರೇಷ್ಮೆ ಸೀರೆಗಳು, ಒಡವೆಗಳು ಅದು ಇದು ಏನೂ ಇಲ್ಲ. ಹೀಗಾಗಿ ಮೊದಲಿನಿಂದ ಆಸಕ್ತಿನೂ ಇಲ್ಲ, ನನಗೇನು ಸಮಸ್ಯೆ ಇಲ್ಲ. ನೀನು ಸತ್ತರೆ ನಿನ್ನ ಹೆಣನೂ ಕೂಡ ನಾವು ಸ್ಮಶಾನದಲ್ಲಿ ಹೂಳಕ್ಕೆ ನೇರ ಅವಕಾಶ ಇಲ್ಲ ಅಂದರು. ಅದು ಸ್ವಲ್ಪ ಚಿಂತೆಗೆ ಮಾಡ್ತು. ನಾನು ಹೇಳಿದೆ ಆದರೆ ಅದು ನನ್ನ ಸಮಸ್ಯೆ ಇಲ್ಲ. ಆಮೇಲೆ ಹೇಳಿದೆ ನನ್ನ ಸಮಸ್ಯೆ ಇಲ್ಲ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸಮಸ್ಯೆ. ಇಲ್ಲಿ ನಾನು ಕೊಳಿತಾ ಬಿದ್ದಿರ್ಬೇಕಾದ್ರೆ ಅವಳು ಓಡೋಡಿ ಬಂದು ನನಗೆ ಎಲ್ಲಿಗೆ ಏನು ಮಾಡಬೇಕು ಅದನ್ನ ಮಾಡೇ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ಧಾವಿಸಿ ಓಡ್ ಬಂದಂಥವ್ರು ಒಂದು ಮಗುವಿನ ದುಃಖವನ್ನ, ನೋವನ್ನ ಸಹಿಸಲಿಕ್ಕೆ ಆಗದೆ ಇದ್ದಂಥ ತಾಯ್ತನದಿಂದ ಓಡ್ ಬಂದವರು ಬರ್ಬೋದು. ಆ ಸಂದರ್ಭದಲ್ಲಿ ಬಂದು ಯಾರ್ಯಾರ ಜೊತೆಯಲ್ಲಿ ಹೇಗೆ ಏನೇನು ಚರ್ಚೆ ಮಾಡಬೇಕು, ಯಾವ ವಿಷಯವನ್ನು ಮನದಟ್ಟು ಮಾಡಬೇಕು ಅದೆಲ್ಲವನ್ನು ಕೂಡ ಮನದಟ್ಟು ಮಾಡಿ, ಇದನ್ನ ನೀವು ರಿಯಲೈಸ್ ಮಾಡ್ಕೊಳ್ದೇ ಇದ್ರೆ, ಅರ್ಥ ಮಾಡ್ಕೊಳ್ದೇ ಇದ್ರೆ ಸಾಮಾಜಿಕವಾಗಿ ದುಷ್ಪರಿಣಾಮ ಬೀಳುತ್ತೆ. ನಾವುಗಳು ನಿಮ್ಮ ವಿರುದ್ಧದ ಒಂದು ಐಕ್ಯತೆಯ ಹೋರಾಟವನ್ನು ನಡೆಸಬೇಕಾಗುತ್ತೆ ಅನ್ನುವಂಥ ಮೆಸೇಜನ್ನು ಕೊಟ್ಟು ಆ ಇಡೀ ವಿಷಯವನ್ನು ತಿಳಿಗೊಳಿಸಿದಂಥವ್ರು ಮತ್ತು ಅದಕ್ಕೆ ಸರಿಯಾದಂಥ ಒಂದು ತಿರುವನ್ನು ಕೊಟ್ಟಂಥವ್ರು ಬರ್ಬೋದು. ಏಕ ವ್ಯಕ್ತಿಯಾಗಿ ಅವ್ರು ನಡೆಸಿದಂಥ ಈ ಪ್ರಯತ್ನಗಳು. ಹೀಗಾಗಿ ಈ ಸಂದರ್ಭದಲ್ಲಿ ನಮ್ಮ ತಂಡ ನೋಡಿ, ಈಗ ಏಕಾಂಗಿಯಾಗಿರ್ತಾ ಇದ್ದೆ, ಬುಕ್ಕರ್ ಆದ ನಂತರ ತಂಡ ಆಗ್ಬಿಟ್ಟಿದ್ದೀನಿ. ಏಕೆಂದರೆ ನನ್ನ ಜೊತೆಯಲ್ಲಿ ಒಬ್ಬ ಏಜೆಂಟ್ ಇದ್ದಾರೆ, ಮತ್ತು ಒಂದು ಟ್ರಾವೆಲ್ ಟೀಮ್ ಇದೆ, ಮತ್ತು ಒಂದು ಪಬ್ಲಿಷರ್ಗಳ ಒಂದು ಗುಂಪು ಇದೆ. ಅವರೆಲ್ಲ ಒಬ್ಬೊಬ್ಬರಲ್ಲಿನಿಂದ ಹೇಳ್ತಾ ಇದ್ದಾರೆ. ಇದುವರೆಗೂ ಈಗ ನಂದು ಇನ್ನೂ ಒಂದು 2ನೇ ಕಥಾ ಸಂಕಲನ ಟ್ರಾನ್ಸ್ಲೇಟ್ ಆಗಿದೆ, ಅನುವಾದ ಆಗಿದೆ. ಅದು ಕೂಡ ಅಂತಾರಾಷ್ಟ್ರೀಯ ಪಬ್ಲಿಷರ್ಗಳ ಕೈಯಲ್ಲಿ ಇದೆ. ಬಹುಶಃ ಮಂಡೇ ನಮ್ಮದು ಒಂದು ವ್ಯವಸ್ಥಿತವಾದಂಥ ಮಾರಾಟದ ವ್ಯವಸ್ಥೆ ಇವತ್ತೇ ಆಗತ್ತೆ ಅಂತ ನಮ್ಮ ನಿರೀಕ್ಷೆ. ಆದರೆ ಈ ಎಲ್ಲ ತಂಡಗಳು ಕೂಡ ಒತ್ತಾಯ ಮಾಡ್ತಾ ಇರೋದು, ಮೇ ಕೊನೆಯ ಒಳಗಡೆ ನಿಮ್ಮದೊಂದು ಕಾದಂಬರಿ ಬರಲೇಬೇಕು ಅಂತ ಒತ್ತಿ ಹೇಳ್ತಾ ಇದೆ. ಯಾಕೆಂದರೆ ಒಬ್ಬ ಬುಕ್ಕರ್ ಆಚಾರಾಗಿ ಇದು ಮೊದಲನೇ ಬಾರಿಗೆ ಕಥಾ ಸಂಕಲನಕ್ಕೆ ಬುಕ್ಕರ್ ಬಂದಿರುವಂಥದ್ದು. ಇದುವರೆಗೂ ಅದರ ಇತಿಹಾಸದಲ್ಲಿ ಕಥಾ ಸಂಕಲನಕ್ಕೆ ಬುಕ್ಕರ್ ಬಂದಿಲ್ಲ. ಸೊ ಹೀಗಾಗಿ ನಿಮಗೆ ಕಥಾ ಸಂಕಲನಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಆರಾಮಾಗಿ ಕಾಲು ಚಾಚ್ಕೊಂಡು ನೆಮ್ಮದಿಯಾಗಿ ಇರೋ ಹಾಗಿಲ್ಲ. ಮೇ ಕೊನೆಯ ವಾರದ ಒಳಗಡೆ ನೀವು ನಮಗೆ ಒಂದು ಕಾದಂಬರಿ ಕೊಡಲೇಬೇಕು ಅಂತ. ಅದು ಹೆಂಗೆ ಅದು ನಾನು ಜೋಳದ ರೊಟ್ಟಿನೋ ಅಕ್ಕಿ ರೊಟ್ಟಿನೋ ತಟ್ಟಿ 4 ಜನಕ್ಕೂ ಕರ್ಕೊಂಡು 10 ರೊಟ್ಟಿ ತೊಟ್ಟಿನ ಕಾದಂಬರಿಯನ್ನು ನಾನು ಒಂದು ಆ ಟೀಮ್ನವರೇ ರದ್ದು ಮಾಡಿದ್ದಾರೆ. ಆದರೆ ನನಗೆ ಬರ್ಗೂರು ಫೋನ್ ಮಾಡಿ ಈ ಥರ ಬಿಡುಗಡೆ ಕಾರ್ಯಕ್ರಮ ಇದೆ ಅಂದರೆ ನಾನು ಬೇರೆ ಮಾತಾಡಲಿಲ್ಲ. ಆಯ್ತು ಸರ್ ಬರ್ತೀನಿ ಅಂದೆ. ಏಕೆಂದರೆ ನನ್ನ ಮೇಲೆ ಅವರ ಋಣ ಇದೆ. ಬಂಡಾಯ ಸಾಹಿತ್ಯ ಸಂಘಟನೆ ಕಡೆಯಿಂದ ಮತ್ತು ವೈಯಕ್ತಿಕವಾಗಿ ಬಾಯೇ ಬರಲಿಲ್ಲ. ಆ ಕಾರಣದಿಂದ ಇಲ್ಲಿ ನಾನು ನಿಮ್ಮ ಎದುರಿಗೆ ನಿಂತಿದ್ದೀನಿ. ಮತ್ತು ನನಗೆ ಬುಕ್ಕರ್ ಬಂದಂಥ ಸಂದರ್ಭದಲ್ಲೂ ಕೂಡ ಅವರ ಸಭೆಯಲ್ಲಿ ಭಾಗವಹಿಸಿದಂಥ ಸಂದರ್ಭ ಇವತ್ತಿನವರೆಗೂ ನಮ್ಮ ವೈಯಕ್ತಿಕ ಅನುಭವಗಳನ್ನು ನಾವು ನಿರೀಕ್ಷಣೆ ಮಾಡಿ ನೋಡಿದರೆ ಎಷ್ಟು ಈ ಸೊಕ್ಕುಗಳ ಕಡೆಯಿಂದ ನಾವು ಎಷ್ಟು ಅನುಭವಿಸಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ನಾವೇ ನೋಡ್ತೀವಿ. ಹೀಗಾಗಿ ಈ ಶ್ರೇಷ್ಠತೆಯ ಸೊಕ್ಕು ಒಂದು ಆಂತರಿಕ ಅನ್ವೇಷಣೆ. ಶ್ರೇಷ್ಠತೆಯ ಸೊಕ್ಕು ಎಂಬುದು ಶೀರ್ಷಿಕೆಯೇ ಒಂದು ಪ್ರಶ್ನೆ. ಯಾರು ಶ್ರೇಷ್ಠ, ಯಾಕೆ ಶ್ರೇಷ್ಠ, ಈ ಶ್ರೇಷ್ಠತೆಯ ಸೊಕ್ಕು ಯಾರ ಮೇಲೆ, ಇದು ಕೂಡ ಮುಖ್ಯ ಆಗುತ್ತೆ. ಮಾನವನ ಇತಿಹಾಸವನ್ನು ನೋಡಿದರೆ ಶ್ರೇಷ್ಠತೆಯ ಭ್ರಮೆ ಒಂದು ಅಮಾನವೀಯ ಕರಾಳ ಮೃಗವಾಗಿ ರೂಪುಗೊಂಡಿದೆ. ಅದು ಮೌನವಾಗಿ ಹುಟ್ಟುತ್ತೆ. ಅದರಿಂದ ಉಂಟಾಗುವ ಹಾನಿ ಭೀಕರ. ನನಗೆ ಈ ಸಂದರ್ಭದಲ್ಲಿ ಈ ಶ್ರೇಷ್ಠತೆಯ ಸೊಕ್ಕು ಏನು ನನಗೆ ಪುಸ್ತಕ ಬಂತು ಮನೆಯಲ್ಲಿ ನನ್ನ ಕೈಯಲ್ಲಿ ಹಿಡಿದಾಗ ನನಗೆ ಇಸ್ಲಾಮಿಕ್ ಹಿಸ್ಟ್ರಿ ಒಂದು ಕುರಾನ್ದು
ಕತೆ, ಇನ್ನೊಂದು ಇಸ್ಲಾಮಿಕ್ ಹಿಸ್ಟ್ರಿಯ ಘಟನೆ, ಎರಡು ಪಟ್ಟ ಅಂತ ನನ್ನ ನೆನಪಿಗೆ ಬಂತು. ಒಂದು ಏನು ಅಂತ ಹೇಳಿದ್ರೆ, ಪುರಾಣ ಆರಂಭ ಆಗುವಂಥದ್ದೇ ದೇವರು ಆದಮ್ ಮೂಲ ಪ್ರವಾದಿಯನ್ನು ಸೃಷ್ಟಿಸಿದ ನಂತರ ತನ್ನ ಎಲ್ಲ ಜೀವಚರರು ಯಾರಿದ್ರು, ಅಲ್ಲಿ ಫರಿಷ್ಠಗಳು ಯಾರಿದ್ರು, ಅವರನ್ನ ಕರೆದು ಹೇಳ್ದ, ಈ ಆದಮ್ ಮನುಷ್ಯನನ್ನು ನಾನು ಸೃಷ್ಟಿಸಿದೆ, ಇದರ ಎದುರಿಗೆ ಸಾಷ್ಟಾಂಗ ಮಾಡಿ ಅಂತ. ಇನ್ನು ದೇವರ ಆಜ್ಞೆ ಮೀರೋದಕ್ಕೆ ಯಾರು ಸಾಧ್ಯ ಆಗಲಿಲ್ಲ. ಎಲ್ಲರೂ ಕೂಡ ಸಾಷ್ಟಾಂಗ ಮಾಡಿದ್ರು. ಆದರೆ ಒಬ್ಬ ಮಾತ್ರ, ಅವನ ಹೆಸರು ಇಬ್ಲೀಸ್, ಅವನು ಹೇಳ್ದ, ನಾನು ಮಾಡೋದಿಲ್ಲ. ನನ್ನನ್ನು ಅಗ್ನಿಯಿಂದ ಸೃಷ್ಟಿ ಮಾಡಿದೀಯ, ಈತನನ್ನು ಮಣ್ಣಿನಿಂದ ಸೃಷ್ಟಿ ಮಾಡಿದೀಯ. ಅಗ್ನಿ ಶ್ರೇಷ್ಠ, ನಾನು ಶ್ರೇಷ್ಠ. ನನ್ನನ್ನು ಈ ಮಣ್ಣಿನ ಮನುಷ್ಯನಿಗೆ ನೀನು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ನಾನು ಮಾಡೋದಿಲ್ಲ. ಅಲ್ಲಾಹ್ಗೆ ಆತ ಬಹಳ ಪ್ರಿಯವಾದಂಥ ಒಬ್ಬ ಸೃಷ್ಟಿ. ಹೀಗಾಗಿ ಆತ ಹೇಳ್ತಾನೆ, ಕೆಲವು ಬಹುಶಃ ನಾನು ರೆಕ್ಟಿಫೈ ಮಾಡಬೇಕು, ಆದರೆ ಕೆಲವು ಏನೋ ವಸ್ತುಗಳನ್ನು ಆದಮ್ ಎದುರಿಗೆ ಹಾಕಿ ಅದನ್ನು ಎತ್ತಿಕೊಡು ಅಂತ ಹೇಳ್ತಾನೆ. ಅಲ್ಲಿಗೆ ಭಾಗದಂಗಾಗತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಿರಾಕರಿಸ್ತಾನೆ. ಸೊ ಹೀಗಾಗಿ ಅವರಿಬ್ಬರ ನಡುವೆ ನಡೆದಂತಹ ಸಂಘರ್ಷದಲ್ಲಿ ಆತ ಹೊರತಳ್ಳಲ್ಪಡ್ತಾನೆ. ಇವತ್ತಿನವರೆಗೂ ಇಡೀ ಮುಸ್ಲಿಂ ಆಧ್ಯಾತ್ಮಿಕವಾದಂತಹ ಸನ್ನಿವೇಶಗಳಲ್ಲಿ ಆತ ಶೈತಾನ್ ಅಂತ ಹೇಳ್ಬಿಟ್ಟು ಪ್ರಸಿದ್ಧಿ ಪಡ್ತಾನೆ. ಶ್ರೇಷ್ಠತೆ ಅನ್ನುವಂಥದ್ದು ಹಿಂದಿನ ಕಾಲದಲ್ಲಿ ಪುರಾಣ ವಾಕ್ಯ, ಆದಮ್ ಪ್ರವಾದಿಯ ಸೃಷ್ಟಿ ಆರಂಭವಾಗುವುದೇ ಈ ಶ್ರೇಷ್ಠತೆಯನ್ನು ಪ್ರಶ್ನೆ ಮಾಡಿಕೊಂಡು, ಈ ಶ್ರೇಷ್ಠತೆಯನ್ನು ಇಸ್ಲಾಮಿಕ್ ವ್ಯವಹಾರದಲ್ಲಿ, ಇಸ್ಲಾಮಿಕ್ ಆಧ್ಯಾತ್ಮದಲ್ಲಿ, ಇಸ್ಲಾಮಿಕ್ ಜನಜೀವನದಲ್ಲಿ ಬಹಳ ವಿಶೇಷವಾಗಿ ಖಂಡಿಸಿದರೆ. ಆದರೆ ಇವತ್ತಿಗೂ ಅಲ್ಲೂ ಇದೆ ಅಷ್ಟು ಖಂಡಿಸಿದ್ರು ಕೂಡ, ಅಷ್ಟು ನಿರಾಕರಿಸಿದ್ರು ಕೂಡ. ಈ ಸೊಕ್ಕು ಇದೆಯಲ್ಲ, ಯಾವ್ಯಾವ ಥರದಿರುತ್ತೆ. ಹುಟ್ಟಿನ ಸೊಕ್ಕು ಇರುತ್ತೆ, ನಾನು ಈ ಮನೆತನದಲ್ಲಿ ಹುಟ್ಟಿದ್ದೀನಿ, ಜಾತಿಯ ಸೊಕ್ಕು, ನಾನು ಈ ಜಾತಿಯಲ್ಲಿ ಹುಟ್ಟಿದ್ದೀನಿ, ವರ್ಗ, ನಾನು ಬಹಳ ಶ್ರೀಮಂತ, ಧರ್ಮದ ಸೊಕ್ಕು, ನನ್ನ ನಂಬಿಕೆ ಮಾತ್ರ ಸತ್ಯ, ಬೇರೆಯವರ ನಂಬಿಕೆ ಯಾವುದು ಕೂಡ ಸತ್ಯ ಅಲ್ಲ, ಸುಳ್ಳು, ಲಿಂಗದ ಸೊಕ್ಕು, ನಾನು ಪುರುಷ ಅಥವಾ ನಾನು ಸ್ತ್ರೀ ಎಂಬ ಆಧಿಪತ್ಯದ ಮನೋಭಾವ, ತೊಗಲಿನ ಬಣ್ಣದ ಸೊಕ್ಕು, ಚರ್ಮದ ಬಣ್ಣವನ್ನು ಮಾನವೀಯತೆಯ ಮಾನದಂಡವನ್ನಾಗಿ ಮಾಡುವ ಅಜ್ಞಾನ. ಈ ಎಲ್ಲ ಸೊಕ್ಕುಗಳು ಒಂದೇ ಮೂಲದಿಂದ ಬರುತ್ತವೆ. ಅದು ಯಾಕೆಂದರೆ ಅಹಂಕಾರ. ಶ್ರೇಷ್ಠತೆಯ ಸೊಕ್ಕು ಅಂದರೆ ಇತರರನ್ನು ಕುಗ್ಗಿಸುವ ಮೂಲಕ ಸ್ವತಃ ಉನ್ನತನೆಂದು ಭಾವಿಸುವ ಮನೋಭಾವ. ಒಂದು ನಾವೆಲ್ಲ ಚಿಕ್ಕಂದಿನಲ್ಲಿ ನಮಗೆಲ್ಲ ಶಾಲೆಗಳಲ್ಲಿ ಹೇಳಿದ್ದಾರೆ, ಒಂದು ಗೆರೆ, ದೊಡ್ಡ ಗೆರೆ ಬರಿ, ಉದ್ದನೆಯ ಗೆರೆ ಬರಿ ಅಂತ ಹೇಳಿದಾಗ ಒಂದು ಗೆರೆ ಬರೆದು ಇದನ್ನು ಬಹಳ ಶ್ರೇಷ್ಠ ಅಂತ ಹೇಳಬೇಕಾದ್ರೆ ಪಕ್ಕದಲ್ಲಿ ಚಿಕ್ಕ ಗೆರೆ ಬರೆಯೋದು. ಆ ಚಿಕ್ಕ ಗೆರೆ ಎದುರಿಗೆ ನಾನು ದೊಡ್ಡವನು. ಈ ಶ್ರೇಷ್ಠತೆ ಇದೆಯಲ್ಲ, ಈ ಶ್ರೇಷ್ಠತೆಯ ಮಾನದಂಡಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಇದು ಕೇವಲ ಒಂದು ಸಾಮಾಜಿಕ ಸಮಸ್ಯೆ ಅಲ್ಲ, ಇದು ಆಂತರಿಕ ರೋಗ. ಇದು ಮಾನವನ ಆತ್ಮವನ್ನು ಕ್ರಮೇಣ ಕುಗ್ಗಿಸ್ತಕ್ಕಂತಹ ಕ್ರಮ. ಜಾತ್ಯತೀತತೆ ಈ ಪ್ರತಿರೋಧದ ಮೊದಲ ಹೆಜ್ಜೆ. ಈ ಸೊಕ್ಕಿನ ವಿರುದ್ಧದ ಮೊದಲ ಪ್ರತಿರೋಧ ಜಾತ್ಯತೀತತೆ. ಜಾತ್ಯತೀತತೆ ಅಂದರೆ ಕೇವಲ ಜಾತಿಯನ್ನು ನಿರಾಕರಿಸುವುದಲ್ಲ, ಅದು ಒಂದು ಮೌಲ್ಯಾಧಾರಿತ ನಿಲುವು. ಏಕೆಂದರೆ ಬರ್ಗೂರು ತಮ್ಮ ಇಡೀ ಲೇಖನಗಳ ಸಂಕಲನದಲ್ಲಿ ಹೇಳ್ತಾರೆ, ಜಾತ್ಯತೀತತೆ, ಸಮಾನತೆ ಇವುಗಳು ಮತ್ತು ಬಹುತ್ವ ಇವುಗಳು ನನ್ನ ಪ್ರಮುಖವಾದಂತಹ ಕಾಳಜಿ ಅಂತ ಹೇಳ್ತಾರೆ. ಈ ಮಾನವನ ಮೌಲ್ಯ ಅವನ ಹುಟ್ಟಿನಿಂದ ಅಲ್ಲ, ಅವನ ಮಾನವೀಯತೆಯಿಂದ. ಜಾತಿ ಒಂದು ವ್ಯವಸ್ಥೆ ಮಾತ್ರವಲ್ಲ, ಅದು ಒಂದು ಮನಸ್ಥಿತಿ. ಅದನ್ನು ಕಾನೂನಿನಿಂದ ಮಾತ್ರ ನಿಗ್ರಹಿಸಲು ಸಾಧ್ಯ ಇಲ್ಲ. ಅದನ್ನು ಮನೋಧರ್ಮವೇ ಬದಲಾಗಬೇಕು. ಜಾತ್ಯತೀತತೆ ಅಂದರೆ ವರ್ಗೀಕರಣವನ್ನು ತಿರಸ್ಕರಿಸುವುದು, ಸಮಾನ ಗೌರವವನ್ನು ಒಪ್ಪಿಕೊಳ್ಳುವುದು, ಇತಿಹಾಸದ ತಪ್ಪುಗಳನ್ನು ಅರ್ಥಕೊಳ್ಳುವುದು. ಜಾತ್ಯತೀತತೆ ಇಲ್ಲದೆ ಸೌಹಾರ್ದತೆ ಸಾಧ್ಯವಿಲ್ಲ.
ಜಾತ್ಯತೀತತೆ ಇಲ್ಲದೆ ಸಮಾನತೆ ಸಾಧ್ಯವಿಲ್ಲ. ಸೌಹಾರ್ದತೆ ಅಂದರೆ ಭಿನ್ನತೆಯಲ್ಲಿನ ಏಕತೆ. ಸೌಹಾರ್ದತೆ ಅಂದರೆ ಎಲ್ಲರೂ ಒಂದೇ ಆಗಬೇಕು ಅನ್ನೋದಲ್ಲ, ಅದು ಭಿನ್ನತೆಯ ನಡುವಿನ ಸಹಜೀವನ. ಭಾಷೆ, ಧರ್ಮ, ಸಂಸ್ಕೃತಿ, ಲಿಂಗ, ಈ ವೈವಿಧ್ಯತೆ ನಮ್ಮ ದೌರ್ಬಲ್ಯವಲ್ಲ, ಇದು ನಮ್ಮ ಶಕ್ತಿ. ಆದರೆ ಶ್ರೇಷ್ಠತೆಯ ಸೊತ್ತು ಈ ವೈವಿಧ್ಯತೆಯನ್ನು ವಿಭಜನೆಗೆ ಬಳಸುತ್ತದೆ. ಸೌಹಾರ್ದತೆ ಹೇಳುವುದು ನೀನು ಬೇರೆ ನಾನು ಬೇರೆ, ಆದರೆ ನಾವು ಒಂದೇ ಮನುಕುಲದವರು. ಸೌಹಾರ್ದತೆ ಅಂದರೆ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು, ಗೌರವವನ್ನು ಬೆಳೆಸುವುದು, ಸಹಾನುಭೂತಿಯ ಮೂಲಕ ಸಂಬಂಧಗಳನ್ನು ಕಟ್ಟುವುದು. ಸೌಹಾರ್ದತೆ ಇಲ್ಲದ ಸಮಾಜ ಯುದ್ಧ ಭೂಮಿ ನಾವು ನೋಡ್ತಾ ಇದ್ದೀವಿ. ಯಾಕೆ ಯುದ್ಧ ನಮ್ಮ ಇಡೀ ಪ್ರಪಂಚವನ್ನು ಕಂಗೆಡಿಸ್ತಾ ಇದೆ ಅನ್ನೋದು ಸೌಹಾರ್ದತೆ ಇಲ್ಲದೆ ಇರುವಂಥದ್ದು. ಸಮಾನತೆ ಅನ್ನೋದು ನ್ಯಾಯದ ಅಂತಿಮ ಗುರಿ. ಸಮಾನತೆ ಅಂದರೆ ಎಲ್ಲರೂ ಒಂದೇ ಆಗಬೇಕು ಅನ್ನೋದಲ್ಲ, ಅದು ಎಲ್ಲರಿಗೂ ಸಮಾನ ಅವಕಾಶಗಳು, ಸಮಾನ ಗೌರವ ದೊರಕಬೇಕು ಎನ್ನುವುದು. ಸೊ ಹೀಗಾಗಿ ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಒಂದು ಭ್ರಮೆ. ಇವತ್ತು ಲಕ್ಷದಿಂದ 1.25 ಲಕ್ಷ ಜನ ಅವರ ಬೆಂಬಲಿಗರು ಅಲ್ಲಿ ಸೇರಿದರು. ಅದಕ್ಕೆ ಅಂತಿಮ ವಿದಾಯ ಭಾಷಣ ಅಂತ ಹೇಳ್ತಾರೆ. ಯಾಕೆಂದರೆ ಅದಾದ ನಂತರ ಅವರ ಮರಣ ಸಂಭವಿಸುತ್ತೆ. ಹೀಗಾಗಿ ಅವರು ಅಂದು ಕೊಟ್ಟಂತಹ ಸಂದೇಶನ ಎಲ್ಲರೂ ಕೂಡ ವಿದಾಯ ಭಾಷಣ ಅಂತ ಹೇಳ್ಬಿಟ್ಟು ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಆ ವಿದಾಯ ಭಾಷಣದಲ್ಲಿ ಅವರು ಹೇಳಿದರು, ಅರಬ್ ವ್ಯಕ್ತಿಯ ಮೇಲೆ ಅರಬೇತರನಿಗೆ ಯಾವುದೇ ಶ್ರೇಷ್ಠತೆ ಇಲ್ಲ. ಅರಬೇತರನ ಮೇಲೆ ಅರಬ್ಗೆ ಯಾವುದೇ ಶ್ರೇಷ್ಠತೆ ಇಲ್ಲ. ಕರಿಯನ ಮೇಲೆ ಬಿಳಿಯನಿಗೆ ಶ್ರೇಷ್ಠತೆ ಇಲ್ಲ. ಬಿಳಿಯನ ಮೇಲೆ ಕರಿಯನಿಗೆ ಶ್ರೇಷ್ಠತೆ ಇಲ್ಲ. ಜಾತಿ, ಧರ್ಮ, ಬಣ್ಣ, ಲಿಂಗ, ಇವುಗಳ ಎಲ್ಲ ಶ್ರೇಷ್ಠತೆಗಳನ್ನು ನನ್ನ ಪಾದದ ಅಡಿಯಲ್ಲಿ ಹಾಕಿ ತುಳಿದಿದ್ದೀನಿ ಅಂತ ಹೇಳ್ತಾರೆ. ನೋಡಿ, ಇದು 1500 ವರ್ಷಗಳ ಹಿಂದೆ ಕ್ರಿಸ್ತ ಶಕ 632ರಲ್ಲಿ ಪ್ರವಾದಿಯೊಬ್ಬರು ಹೇಳಿರ್ತಕ್ಕಂಥ ಒಂದು ವಿಶ್ವದ ಸಂದೇಶ. ಇವತ್ತು ಬರ್ಗರರು ಕೂಡ ಅದೇ ಹಾದಿಯಲ್ಲಿ ಆ ಸೊಕ್ಕನ್ನು, ಶ್ರೇಷ್ಠತೆಯ ಸೊಕ್ಕನ್ನು, ಅಹಂಕಾರದ ಜ್ಞಾನವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಇನ್ನೂ ಅದೇ ಹಾದಿಯ ಪಯಣಿಗರಾಗಿದ್ದೀವಿ. ಅದೇ ಸೊಕ್ಕಿನಿಂದ ನಮ್ಮೆಲ್ಲರ ಬಾಳು ಪ್ರಶ್ನಾರ್ಹ ಆಗ್ತಾ ಇದೆ. ನಮ್ಮ ಮುಂದಿನ ಜನಾಂಗದ ಬದುಕು ನಾಶ ಆಗ್ತಕ್ಕಂಥ ಹಂತಕ್ಕೆ ಬಂದಿದೆ. ನಾವು ಇದನ್ನು ಅರ್ಥಕೋಬೇಕಾಗತ್ತೆ. ಸಕಾಲಿಕವಾದಂಥ ಒಂದು ಎಚ್ಚರಿಕೆಯನ್ನು ಅತ್ಯಂತ ಕಾರುಣ್ಯಭರಿತ ನೋಟದಿಂದ ನೋಡಿರ್ತಕ್ಕಂಥ ಬರ್ಗೂರಿಗೆ ನಾನು ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸಲು ಮಾತ್ರ ಮುಗಿಸ್ತೀನಿ.